ವೆಲ್ಕಮ್ ಟು ಫುಲ್ ಅಡುಗೆ ಮನೆ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಪ್ರತಿಭಾ. ಹೌದು, ಕಡಲೆ ಬೀಜ ನೋಡಿದ್ರೆ ಸಾಕು ಉತ್ತರ ಕರ್ನಾಟಕ ರೆಸಿಪಿ. ಮತ್ತೆ ನಮ್ದು ವಾಟ್ಸಪ್ ಗ್ರೂಪ್ ಅನ್ನ ನೀವು ಜಾಯಿನ್ ಆಗ್ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸಪ್ ಲಿಂಕ್ ಗ್ರೂಪ್ ಅನ್ನ ಕೊಟ್ಟಿದ್ದೀನಿ. ಅದ್ರ ಜೊತೆ ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ಬೋದು. ಮತ್ತೆ ಇವತ್ತಿನ ಈ ಶೇಂಗಾ ಹಿಂಡಿ ಮಾಡ್ಬೇಕಂದ್ರೆ ಇದ್ರ ಒಳಗಡೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕಡಲೆ ಬೀಜನೇ. ಸೊ ಕಡಲೆ ಬೀಜ ನೀವು ಯಾವ ತರ ತಗೋತೀರಿ ಮತ್ತೆ ಯಾವ ತರ ಹುರಿತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ. ಫುಲ್ ವಿಡಿಯೋ ಶೇಂಗಾ ಹುರಿಯೋದ್ರ ಹಿಡ್ಕೊಂಡು ಬೇಕಂದ್ರೆ ಕಮೆಂಟ್ ಹಾಕಿ ಅದನ್ನು ಕೂಡ ತಗೊಂಡ್ ಬರ್ತೀನಿ. ಇವಾಗ ಆಲ್ರೆಡಿ ನೋಡಿ ಇಲ್ಲಿ ನಾನು ಫಸ್ಟ್ ಕ್ಲಾಸ್ 1 ನಂಬರ್ ಶೇಂಗಾ, ಇದನ್ನು ನಮ್ಮ ಸೈಡ್ ಇಲ್ಲಿ ಬೆಂಗಳೂರಲ್ಲಿ ಈ ತರ ಸಿಗಲ್ಲ. ಇದನ್ನು ಕೂಡ ನಾನು ಬಿಜಾಪುರಿಂದಾನೇ ತಗೊಂಡ್ ಬಂದಿರೋದು. ಈ ಶೇಂಗಾನ ತಗೊಂಡ್ಬಿಟ್ಟು ಚೆನ್ನಾಗಿ ಹುರಿದಿರೋದು. ಯೂಶ್ವಲಿ ನಮ್ಮ ಸೈಡು ಭಟ್ಟಿಯಲ್ಲಿ ಹುರಿತಾರೆ. ಆ ಶೇಂಗಾನ ತಗೊಂಡ್ಬಿಟ್ಟು ನಾವು ಕಡಲೆ ಬೀಜ ಚಟ್ನಿ ಪುಡಿ ಮಾಡಿದ್ರೆ ತುಂಬಾ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ ನಾವು ಶೇಂಗಾ ಹಿಂಡಿ ಮಾಡಕ್ ಹೋದ್ರೆ ಅದಕ್ಕೆ ತಾನೇ ಎಣ್ಣೆ ಬಿಡುತ್ತೆ. ಹಂಗಾಗ್ಬಿಟ್ಟು ಸೊ ಶೇಂಗಾ ನೀವು ಯಾವ ತರ ತಗೋತೀರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಐತಿ. ದಪ್ಪ ಇರುವಂತ ಶೇಂಗಾನ ತಗೊಳ್ಳಿ, ಅದನ್ನ ಚೆನ್ನಾಗಿ ಹುರಿದು ಮೇಲ್ಗಡೆದು ಸಿಪ್ಪೆನ ತಕ್ಕೋಬೇಕು. ಸೊ ಇವಾಗ ನಾ ಇಷ್ಟೆಲ್ಲ ತೆಗ್ದಿದ್ದೀನಿ. ನೀವು ಬೇಕಂದ್ರೆ ಒಳಕಲ್ಲಲ್ಲಿ ಕೂಡ ಕುಟ್ಟಿ ಕೂಡ ನೀವು ಮಾಡ್ಕೋಬಹುದು. ನನಗೆ ಇವಾಗ ಸುಮಾರು ಶೇಂಗಾ ಹಿಂಡಿ ಆರ್ಡರ್ಸ್ ಕೂಡ ಬಂದಾಗ ನಾನು ಒಳ್ಳಲ್ಲಿ ಕುಟ್ಟಿರೋದು ಸ್ಪೆಷಲ್ ಬಿಜಾಪುರ ಸೈಡು ಯಾವ ತರ ಒಳ್ಳಲ್ಲಿ ಕೊಡ್ತಾರೆ ಅದೇ ತರ ಶೇಂಗಾ ಹಿಂಡಿನ ನಾನು ಕೆಲವೊಬ್ರು ನಮ್ದು ಕಸ್ಟಮರ್ಗಳಿಗೆ ಕೊಟ್ಟಿದ್ದೀನಿ. ಅವ್ರು ತುಂಬಾ ಸ್ಯಾಟಿಸ್ಫೈಡ್ ಇದ್ದಾರೆ. ಬಟ್ ಈ ವಿಡಿಯೋನು ಮಾಡಿ ತೋರಿಸಿ ಅಂದ್ರು. ಬಟ್ ಅಲ್ಲಿ ಒಳ್ಳಕಲ್ಲಲ್ಲಿ ಕುಟ್ಟಿ ನಾನು ಮಾಡಿ ತೋರ್ಸೋಕ್ಕಾಗಂಗಿಲ್ಲ ಅಂತೇಳಿ ಗ್ರೈಂಡರ್ ಅಲ್ಲಿ ಸೇಮೇ ಆಗುತ್ತೆ. ಯಾಕಂದ್ರೆ ಈ ಗ್ರೈಂಡರ್ಗೂ ಕಲ್ಲಿದೆ. ಸೊ ಹಂಗಾಗ್ಬಿಟ್ಟು ತುಂಬಾ ಸಖತ್ತಾಗಿ ಅದೇ ಟೇಸ್ಟ್ ಅದೇ ಫ್ಲೇವರ್ ಬರುತ್ತೆ. ಮಿಕ್ಸರ್ ಅಲ್ಲಿ ಮಾಡೋಕ್ ಹೋದ್ರೆ ನಿಮ್ಗೆ ಆ ಟೇಸ್ಟ್ ಆ ಫ್ಲೇವರ್ ಬರಲ್ಲ. ಸೊ ನೋಡಿ, ಇವಾಗ ಕಡಲೆ ಬೀಜ ಇಲ್ಲಿ ಅರ್ಧ ಕೆಜಿ ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರ್ಕೊಂಡು ಮೇಲ್ಗಡೆದು ಸಿಪ್ಪೆನ ತಕೊಂಡಿದ್ದೀವಿ. ಈ ತರ ನಮ್ದು ಕಡಲೆ ಬೀಜನ ಹುರಿಬೇಕು. ಇವಾಗ ನೆಕ್ಸ್ಟ್ ಇದ್ರ ಒಳಗಡೆ ಏನ್ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ 2 ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದೀವಿ. ಇದಕ್ಕೇನೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದೀವಿ. ಪ್ರತಿಭಾ, ಕಲ್ಲುಪ್ಪು ಹಾಕೋಬೋದಾ? ಕಲ್ಲುಪ್ಪು ಹಾಕೋಬಹುದು ಆಶಾ. ಬಟ್ ಕಲ್ಲುಪ್ಪು ಏನಾಗುತ್ತೆ ಮಧ್ಯದಲ್ಲಿ ಎಲ್ಲಾದ್ರೂ ಉಳ್ಕೊಂಡಿದ್ರೆ ತಿನ್ಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ. ಇವಾಗ ಇಷ್ಟೆಲ್ಲ ಮಾಡ್ಕೊಂಡು ಇಲ್ಲಿ ನಾನು ಗ್ರೈಂಡರ್ ಬಟನ್ ಅನ್ನ ಆನ್ ಮಾಡ್ತೀನಿ. ಆವಾಗ ನೀಟಾಗಿ ನೀವು ಗ್ರೈಂಡರ್ ಅಲ್ಲಿ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಮಾಡಿ. ನಾನ್ ಮಾಡ್ತಾ ಇದ್ದೀನಿ ಅಂತೇಳಿ ನೀವು ಕೈಯನ್ನ ಎಲ್ಲ ಹಾಕೋದ್ ಮಾಡಬೇಡಿ, ನೋಡ್ಬಿಟ್ಟು ಮಾಡಿ. ಸೊ ನೋಡಿ, ಇವಾಗ ಆನ್ ಮಾಡಿದಾಗ ಇದು ಸಡನ್ ಆಗಿ ತಿರ್ಗಲ್ಲ ಆಶಾ. ಹಂಗಾಗ್ಬಿಟ್ಟು ನಾವು ಇದನ್ನ ಒಂದ್ ಸ್ವಲ್ಪ ಆನ್ ಆಫ್ ಮಾಡಿ ಇದನ್ನ ಕಲ್ಲನ್ನ ಇದು ತೆಳಗಡೆದು ಲೂಸ್ ಮಾಡ್ತಾ ಹೋಗ್ಬೇಕು. ಅವಾಗ ಇದನ್ನ ತಾನೇ ತಿರುಗುತ್ತೆ ಕಲ್ಲು. ನೋಡಿ, ಈ ತರ ನಾವು ಸ್ವಲ್ಪ ತಿರುಗಿಸ್ಬೇಕು. ಕೆಳಗಡೆ ಕೈನ ಹಿಡಿಬೇಕು. ಕೈ ಮತ್ತೆ ಕೈ ಏನ್ ಬೇಕಾದ್ರೂ ಇಡ್ಬೋದು. ಬಟ್ ನನಗೆ ಇದು ರೂಢಿ ಇದೆ, ಹಾಗಾಗಿ ನಾನು ಹಿಂಗೆ ಮಾಡಿದ್ದೀನಿ. ಇದನ್ನೇ ಇಲ್ಲಿ ಸಣ್ಣ ಆಗಬೇಕು. ಈ ತರ ಮಾಡಿದ್ರೆ ಎಣ್ಣೆ ಬಿಡುತ್ತೆ. ಮೇಲ್ಗಡೆದು ಎಣ್ಣೆ ಹಾಕೋ ಅವಶ್ಯಕತೆ ನಮ್ಗಿಲ್ಲ. ನೋಡಿ, ಇದನ್ನ ಒಂದ್ ಸ್ವಲ್ಪ ಸಣ್ಣ ಆದ ನಂತರ ನಾವು ಇದನ್ನ ಬಂದ್ ಮಾಡ್ಬೇಕು ಆಶಾ. ಇವಾಗ ಎಣ್ಣೆ ಬಿಡೋಕು ಇಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ತುಂಬಾ ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಇದನ್ನ ನೀವು ಬೇಕಂದ್ರೆ 1 ತಿಂಗಳು ಇಟ್ಕೊಂಡ್ ತಿನ್ಬೋದು, ಫ್ರಿಜ್ಜಿಗೂ ಇಟ್ಕೋಬಹುದು. ಇವಾಗ ನೋಡಿ, ನಾನು ಆಫ್ ಮಾಡಿದ್ದೀನಿ. ಈ ತರ ನೋಡಿ, ಕಡಲೆ ಬೀಜದ ಎಣ್ಣೆ ತುಂಬಾ ಚೆನ್ನಾಗಿ ಬಿಟ್ಟಿದೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ತರ ಮುದ್ದೆ ಆಗುತ್ತೆ. ಇನ್ನೊಂದ್ ಸ್ವಲ್ಪ ಇದು ದಪ್ಪ ದಪ್ಪ ಇದೆ. ಬಟ್ ದಪ್ಪ ದಪ್ಪ ಇರೋದ್ರಿಂದ ಇದನ್ನ ಇನ್ನೊಂದ್ ಸರ್ತಿ ಆಶಾ ನಾವು ತಿರುಗಿಸ್ಕೋಬೇಕು. ತುಂಬಾ ದಪ್ಪನೂ ಇರಬಾರ್ದು. ನೀವು ಕೇರ್ಫುಲ್ ಆಗಿ ಮಾಡಿ. ಇವಾಗ ನೋಡಿ, ಇದನ್ನ ಆಫ್ ಮಾಡಿದ್ದೀನಿ. ಇದು ನೋಡಿ ಆಶಾ, ನೋಡಿ ಕರೆಕ್ಟ್ ಆಗಿದೆ, ಸಣ್ಣ ಆಗಿದೆ. ಸೊ ಇವಾಗ ನಾವು ಇದ್ರ ಒಳಗಡೆ ಖಾರದ ಪುಡಿನ ಹಾಕೋಬೇಕು. ಕೆಲವೊಬ್ರು ಜೀರಿಗೆನೂ ಹಾಕ್ತಾರೆ ಆಶಾ, ಆಮೇಲೆ ಕರಿಬೇವು ಸೊಪ್ಪು ಹಾಕ್ತಾರೆ. ಬಟ್ ನಿಮ್ಗೆ ಅಥೆಂಟಿಕ್ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಅಂದ್ರೆ ಇದನ್ನ ಈ ತರನೇ ಮಾಡೋದು. ನಿಮ್ಗೆ ಅಡಿಷನಲ್ ಫ್ಲೇವರ್ಸ್ಗೋಸ್ಕರ ಬೇಕಂದ್ರೆ ಮಾಡಬೇಕು, ಇಲ್ಲ ಅಂದ್ರೆ ಇದು ಅಥೆಂಟಿಕ್ ರೆಸಿಪಿ. ಇಲ್ಲಿ ನಾನು ಪ್ಯೂರ್ ಬ್ಯಾಡಗಿ ಚಿಲ್ಲಿ ಪೌಡರನ್ನು ತಗೊಂಡಿದ್ದೀನಿ, ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯಿಂದನೇ ಇವತ್ತಿನ ಈ ರೆಸಿಪಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾವು ಚಟ್ನಿ ಪುಡಿಯಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮಿಕ್ಸ್ ಮಾಡಿ ಹಾಕ್ತೀವಿ. ಬಟ್ ನಮ್ದು ಒಬ್ರು ಕಸ್ಟಮರ್ಗೋಸ್ಕರ ಇವತ್ತು ನಾವು ಬರೀ ಬ್ಯಾಡಗಿ ಖಾರದ ಪುಡನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೀವಿ. ಸೊ ನೀವು ಬೇಕಂದ್ರೆ ಬರೀ ಬ್ಯಾಡಗಿ ಚಿಲ್ಲಿ ಪೌಡರಲ್ಲಿನೂ ಮಾಡ್ಕೋಬಹುದು, ಇಲ್ಲ ಅಂದರೆ ಗುಂಟೂರದ್ದು ಮಾಡ್ಕೋಬಹುದು. ಸೊ ಇದನ್ನ ಖಾರ ಜಾಸ್ತಿ ಇರಂಗಿಲ್ಲಲ್ಲ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಕಿಬಿಟ್ಟು ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಆನ್ ಮಾಡ್ಬೇಕು ಆಶಾ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಆನ್ ಮಾಡೋಣ. ಸೊ ಇದನ್ನ ಇವಾಗ ಆನ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಡುತ್ತಲ್ಲ ಆಶಾ, ಹಂಗಾಗಿ ಸುತ್ತಲ್ಲ ಇದು. ಹಾಗಾಗಿ ಸ್ವಲ್ಪ ನಾವು ಈ ಥರ ಸುತ್ತಿಸ್ಬಿಟ್ಟು ಮತ್ತೆ ಆನ್ ಮಾಡಿದರೆ ಸಾಕು, ಚೆನ್ನಾಗಿ ಎಣ್ಣೆ ಬಿಡುತ್ತೆ. ಸ್ಮೆಲ್ ಅಂತೂ ಸೂಪರ್ ಆಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಬೆಳ್ಳುಳ್ಳಿ ಫ್ಲೇವರು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ನೀವು ಬೇಕಂದ್ರೆ ಅವಾಗ ಜೀರಿಗೆನ ಹಾಕೋಬಹುದು.
ಹಿಂಗು ಕೂಡ ಹಾಕೋತಾರೆ, ಬಟ್ ನಾನು ಹಿಂಗೆ ಹಾಕಿಲ್ಲ, ಯಾಕಂದ್ರೆ ಅಥೆಂಟಿಕ್ ವೇ ಇಂದ ಹೆಂಗ್ ಮಾಡ್ತಾರೆ ಅದೇ ತರ ನಾನು ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದನ್ನ ಮತ್ತೆ ಒಂದ್ಸರ್ತಿನೂ ಆನ್ ಮಾಡಿಬಿಟ್ಟು ಇದೊಂದು ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಮಧ್ಯದಲ್ಲಿ ಟೈಟ್ ಆಗುತ್ತೆ, ಕೈಯಿಂದ ನೀವು ತಿರುಗಿಸಿ, ಬಟ್ ಕೇರ್ಫುಲ್ ಆಗಿ ಮಾಡಿ. ನೋಡಿ, ಇದನ್ನ ತುಂಬಾ ಸಣ್ಣ ಮಾಡಿದ್ರೆ ಆಶಾ ಪುಡಿ ತರ ಚೆನ್ನಾಗಿರಲ್ಲ. ಹೌದು, ಸ್ವಲ್ಪ ಅಗಳಗಳಾಗಿನೇ ಇರಬೇಕು. ಇವಾಗ ನಾನು ಆಫ್ ಮಾಡಿದ್ದೀನಿ, ನೋಡಿ ತಾನೇ ಎಣ್ಣೆ ಬಿಟ್ಟಿದೆ, ನೀಟಾಗಿ. ಇನ್ನ ಒಳ ಕಲ್ಲಲ್ಲಿ ಮಾಡಿರೋದು ಇದಕ್ಕಿಂತ ಜಾಸ್ತಿ ಎಣ್ಣೆ ಬಿಡುತ್ತೆ. ನಿಮ್ಗೆ ಅದನ್ನು ಕ್ವಾಲಿಟಿ ನಾನು ತೋರಿಸ್ತೀನಿ. ಬಟ್ ಈ ತರ ಕಲ್ಲಲ್ಲಿ ಮಾಡ್ಕೊಂಡ್ರೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಕೈಗೂ ಕೂಡ. ನೋಡಿ ಶತಿಂದು ಖಾರ ನಮ್ಮಲ್ಲಿ ಕುಟ್ಟಬೇಕಾದ್ರೆ ಇದೇ ತರ ತಿಂತೀವಿ, ಘಮ ಘಮ ಅಂತಿದೆ. ಬೆಳ್ಳುಳ್ಳಿ ವಾಸನೆ ತುಂಬಾ ಚೆನ್ನಾಗಿರ್ತದೆ. ಚೆನ್ನಾಗೈತಾ? ನಮ್ಮ ಮಮ್ಮಿಗೂ ಫೇವ್ರೇಟ್ ಇದು. ಹೌದಾ? ತುಂಬಾ ಟೇಸ್ಟಿ ಆಗಿದೆ. ಚೆನ್ನಾಗಿ ಖಾರ ಕರೆಕ್ಟ್ ಆಗಿದೆ. ಸೊ ನೋಡಿದ್ರೆಲ್ಲ ಉತ್ತರ ಕರ್ನಾಟಕದ ನಾವು ಇದನ್ನ ಖಾರದ ಪುಡಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಇದನ್ನು ಯಾವ ಥರ ತಿನ್ನೋದು ಅಂತಲೂ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಇದನ್ನು ಪಕ್ಕಕ್ಕೆ ಇಡ್ತೀನಿ, ಆಮೇಲೆ ಒಳ್ಳಲ್ಲಿ ಕುಟ್ಟಿರೋದೇನಿದೆಯಲ್ಲ ಅದನ್ನು ನಾನು ನಿಮಗೆ 2 ಕ್ವಾಲಿಟಿನ ತೋರಿಸ್ತೀನಿ. ನೋಡೋಣ ಬನ್ನಿ. ನೋಡಿ, ಇವಾಗ ನಾವು ಕೊಟ್ಟಿರೋದು ಇದು ಚಟ್ನಿ ಪುಡಿ. ಇದನ್ನ ಆಶಾ ಚಟ್ನಿ ಪುಡಿ ನಾವು ದೋಸೆಗೆ, ಉತ್ತಪ್ಪಕ್ಕೆ ಮೇಲೆ ಉದುರಿಸ್ಕೊಂಡು ತುಪ್ಪ ಹಾಕೊಂಡು ತುಂಬಾ ಸಖತ್ತಾಗಿರುತ್ತೆ. ಹೌದು, ಪರಾಟಗಳಿಗೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಅಷ್ಟೇ ಉದುರುದ್ರಾಗಿನೂ ಇದೆ. ಇದು ಈ ತಲಾಶ, ಇದು ಒಳಕಲ್ಲಲ್ಲಿ ಕೊಟ್ಟಿರೋದು. ಇದನ್ನು ಕೂಡ ಅದಕ್ಕೆ 2 ಮೆಣಸಿನಕಾಯಿ ಹಾಕಿದೆ ಅಲ್ಲ, ಇದಕ್ಕೆ 2 ಮೆಣಸಿನಕಾಯಿ ಹಾಕಿದ್ದೀವಿ. ಒಳಕಲ್ಲಲ್ಲಿ ಕೊಟ್ಟಿರೋದು. ಇದನ್ನು ಅಷ್ಟೇ ಸಾಫ್ಟ್ ಆಗಿ ಬರುತ್ತೆ. ಸೊ ಇಷ್ಟೇ ಡಿಫ್ರೆನ್ಸ್ ಇರೋದು ಇದಕ್ಕೆ. ಸೊ 2 ಇದೆ, 2 ಕಲರು. ಬಟ್ ಆಕ್ಚುಲಿ ನನಗೆ ಕೆಲವೊಂದೊಂದ್ಸರ್ತಿ ಈ ಕಲರ್ ತುಂಬಾ ಇಷ್ಟ ಆಗುತ್ತೆ, ಅಗಳಾಗಿದೆ ಆಶಾ. ಬಟ್ ನಾನು ದೋಸೆಗೆ, ಉತ್ತಪ್ಪಕ್ಕೆಲ್ಲ ಈ ತರ ಮಾಡ್ಕೊಂಡು ಇಟ್ಕೊಂಡಿರೋದು. ಸೊ ಇವಾಗ ಈ 2 ಚಟ್ನಿ ಪುಡಿ ಇವಾಗ ನೀವು ನೋಡಿದ್ದೀರಾ. ಇದನ್ನ ಹೆಂಗ್ ತಿನ್ನೋದು ಅಂತ ಹೇಳ್ತೀನಿ ನೋಡಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಆಶಾ ಈ ತರ ಅನ್ನ ಇರುತ್ತಲ್ಲ, ಈ ತರ ಅನ್ನಕ್ಕೆ ಇದು ಚಟ್ನಿ ಪುಡಿ ಹಾಕೊಂಡು, ಇಲ್ಲ ಮೊಸರು ಜೊತೆ ಈ ತರ ಚಟ್ನಿ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಹಾಕೊಂಡ್ಬಿಟ್ಟು ತುಪ್ಪ ತಿನ್ನೋರು ತುಪ್ಪ ತಿಂತಾರೆ. ಸ್ವಲ್ಪ ಅನ್ನ ಆರಿದೆ ಆಶಾ, ಇದು ಬೆಳಗ್ಗೆ ಮಾಡಿರೋದು ಇರೋದ್ರಿಂದ. ಸೊ ಇದಕ್ಕೆ 1 ಸ್ಪೂನ್ ಎಣ್ಣೆ ಆಪ್ಷನಲ್ಲು, ಇಲ್ಲ ಮೊಸರು ಜೊತೆ ಕಲ್ಸ್ಕೊತೀನಿ. ಬಟ್ ನಾವು ಉತ್ತರ ಕರ್ನಾಟಕದ ಒಂದು ಸ್ವಲ್ಪ ಎಣ್ಣೆ, ಕಡಲೆ ಬೀಜದ ಎಣ್ಣೆ ಹಾಕೊಂಡು ಈ ಥರ ಕಲಿಸ್ಕೊಂಡು ತಿಂತೀವಿ. ನೋಡಿ, ಇಲ್ಲಿ ಕಲರು, ಖಾರ ಪರ್ಫೆಕ್ಟಾಗಿದೆ, ಬಾಯಲ್ಲಿ ನೀರು ಬರತ್ತಾ ಇದೆ. ಹೌದು, ಇದು ನಮ್ಮದು ಫೇವ್ರೇಟ್ ಊಟ ಆಶಾ. ಇದನ್ನ ಎಷ್ಟು ಇದ್ಬಿಟ್ರೆ ನಮ್ಗೆ ಚಟ್ನಿ ಪುಡಿ ಯಾವ ಪಲ್ಯನೂ ಬೇಕಾಗಿಲ್ಲ. ನೋಡಿ, ಈ ಥರ ನೀವು ಮಕ್ಕಳಿಗೆಲ್ಲನೂ ಈ ಥರ ಮಾಡಿ ಬೇಕಂದ್ರೆ ಈ ಥರ ಉಂಡೆನೂ ಕಟ್ಟಿ ಕೊಡ್ಬೋದು. ಹೌದು, ನೋಡು ಆಶಾ, ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿದೆ. ಚೆನ್ನಾಗೈತೆ ಆಶಾ? ತುಂಬಾ ಚೆನ್ನಾಗಿದೆ. ಆ ಬಾಯಿಯಲ್ಲಿ ಕಡಲೆ ಬೀಜದ ಅಗಳು ಸಿಗ್ತಾ ಇರುತ್ತೆ ಒಂದೊಂದು ಇದಕ್ಕೂ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ನಿಮ್ಗೆ ಗ್ಯಾರಂಟಿ ಕೊಡ್ತೀನಿ, ನೀವು ಅಕಸ್ಮಾತ್ ಆರ್ಡರ್ ಮಾಡಿ ಪುಡಿನೂ ತೊಗೊಂಡ್ರೆ ಅಂದರೆ ಇನ್ನೊಂದು ಸರ್ತಿ ತೊಗೋತೀರಾ. ಅಷ್ಟು ಟೇಸ್ಟಿಯಾಗಿ, ಅಷ್ಟು ಒಳ್ಳೆ ಫ್ಲೇವರು, ಅಷ್ಟು ಚೆನ್ನಾಗಿದೆ. ಸೊ ಯಾರಿಗಾದರೆ ಈ ಚಟ್ನಿ ಪುಡಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ವಾಟ್ಸಪ್ಪಲ್ಲಿ ಕೂಡ ನಾನು ನಂಬರ್ ಕೊಟ್ಟಿದ್ದೀನಿ, ಆ ವಾಟ್ಸಪ್ ನಂಬರ್ಗೆ ಕೂಡ ನೀವು ನಮಗೆ ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಅದೇ ಥರ ಈ ಚಟ್ನಿ ಪುಡಿನೂ ಕೂಡ ನೀವು ಅಲ್ಲೇ ಆರ್ಡರ್ ಮಾಡ್ಬೋದು. ಸೊ ನಿಮಗೆ ಈ ಚಟ್ನಿ ಪುಡಿ ಬೇಕಂದರೆ ವಾಟ್ಸಪ್ಪಲ್ಲಿ ಆರ್ಡರ್ ಮಾಡಿ. ವಾಟ್ಸಪ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದೆ. ಮತ್ತೆ ಸಿಗೋಣ ಇದೇ ಥರ ಹೊಸ ರೆಸಿಪಿ ಜೊತೆ. ಮತ್ತು ಹೇಳೋಕೆ ಮರಿಬೇಡಿ ಇವತ್ತಿಂದ ಈ ಚಟ್ನಿ ಪುಡಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ. ಇನ್ನೂ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.